ನಮಸ್ಕಾರ 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 ಮತ್ತೊಮ್ಮೆ ತಮಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಫಾರ್ ಮೀ, ಬಿಕಾಸ್ ನೀವು ಆಲ್ರೆಡಿ ನೋಡಿರ್ತೀರ ಥಂಬ್ನೇಲ್ನಲ್ಲಿ. ಸೊ ಇವತ್ತು ನನ್ನ ಬರ್ಡೇ. ಇವತ್ತು ಏನೇನು ಮಾಡ್ತೀನಿ ಪೂರ್ತಿ ದಿನ, ಈ ಸ್ಪೆಷಲ್ ಡೇನ ಸ್ಪೆಷಲ್ ಮೆಮೊರಿಯಾಗಿ ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನೀವು ನೋಡ್ತಾ ಇರ್ಬೋದು, ಸೊಲ್ಲಾಪುರದ ಗ್ರಾಮ ದೈವತರಾದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾನು ಇದ್ದೇನೆ. ಇಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದ ಆಶೀರ್ವಾದ ಪಡೆಯಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು. ಬಿಕಾಸ್ ಇಲ್ಲಿ ಅಂದರೆ ಒಳಗಡೆ ಬಿಡಲ್ಲ, ಪರಿಚಯ ಇದ್ದ ಕಾರಣ ಬಿಟ್ಟಿದ್ದಾರೆ. ಸೊ ಪುರೋಹಿತರು ನನಗೆ ಆಶೀರ್ವದಿಸಿದರು, ಅಲ್ಲಿಯ ದೇವರ ಪ್ರಸಾದ ಕೊಟ್ಟು ನನಗೆ ಆಶೀರ್ವದಿಸಿದರು. ಇವಾಗ ನಾವು ಸೊಲ್ಲಾಪುರ ಗ್ರಾಮ ದೈವದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿವಯೋಗಿ ಸಿದ್ದರಾಮ ಸೋಲಾಪುರ ಧಾಮ, ಶಿವಯೋಗಿ ಸಿದ್ದರಾಮ ಸೋಲಾಪುರ ಧಾಮ. ಎಡಗಡೆ ಕಾಣ್ತಾ ಇರೋದು ಅಕ್ಷತೆಯ ಕಟ್ಟೆ ಹಾಗೂ ಎರಡು ಕಡೆ ಹೂವಿನ ರುದ್ರಾಕ್ಷಿ ಮತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ಆಟ ಸಾಮಾನುಗಳು ನೀವು ನೋಡ್ತಾ ಇರ್ಬೋದು. ಎಷ್ಟು ಸುಂದರವಾದ ಪರಿಸರ ಇದೆ, ಭಕ್ತಾದಿಗಳು ಇದ್ದಾರೆ. ಇಲ್ಲಿ ಬರುವಂತ ಭಕ್ತರಿಗೆ ಉಳಿದುಕೊಳ್ಳೋದಕ್ಕೆ ಇಲ್ಲಿ ಯಾತ್ರಿಕ ನಿವಾಸ ಕೂಡ ಇದೆ. ಸೊ ಈಗ ನಾವು ದೇವಸ್ಥಾನದ ಎಂಟ್ರೆನ್ಸ್ ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹೇಗೆ ಇದೆ ಅಂತ. ಸೊ ಈಗ ನೀವು ನೋಡ್ತಾ ಇರೋದು ಎರಡೂ ಕಡೆ, ಬಲಗಡೆ ಎಡಗಡೆ ಎರಡೂ ಕಡೆ ಕೂಡ ಸುಶೋಭೀಕರಣವಾದ ದೃಶ್ಯ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಪರಿಸರ ಸ್ವಚ್ಛವಾಗಿ ಇಟ್ಟಿದ್ದಾರೆ ನೋಡಿ. ಹಾಗೆಯೇ ನಾವು ದರ್ಶನಕ್ಕೆ ಅಲ್ಲಿ ಹೋದಾಗ ನಾವು ಸ್ವಚ್ಛವಾಗಿ ಇಡಬೇಕು ಮತ್ತು ನಿಯಮವನ್ನು ಪಾಲನೆ ಮಾಡಬೇಕು. ಅವರು ಎಷ್ಟು ಚೆಂದಾಗಿ ಇಟ್ಟಿದ್ದಾರೆ ನೋಡಿ, ಎಲ್ಲ ನೋಡಿ ನೀವು. ಇದು ಶಿವಯೋಗಿಯ ಎಂಟ್ರೆನ್ಸ್. ಈಗ ನೀವು ನೋಡ್ತಾ ಇರೋದು, ಇಲ್ಲಿ ಕಾಣುತ್ತಿರುವುದು ಶ್ರೀಶೈಲ್ ಮಲ್ಲಿಕಾರ್ಜುನ ಕಮರಿಕೊಳ್ಳ ಹಾರುತ್ತಿರುವ ಸಿದ್ದರಾಮನಿಗೆ ಮಲ್ಲಯ್ಯ ಒಂದು ಕೈ ಹಿಡಿದ ಆ ದೃಶ್ಯ, ಆ ಅದ್ಭುತವಾದಂಥ ದೃಶ್ಯ ಇಲ್ಲಿ ನೀವು ನೋಡಬಹುದು. ಈಗ ನೀವು ನೋಡ್ತಾ ಇರ್ಬೋದು, ಸಿದ್ದರಾಮೇಶ್ವರರು ಒಟ್ಟು 68 ಲಿಂಗಗಳನ್ನು ಸ್ಥಾಪಿಸಿದ್ದಾರೆ. ಅದರಲ್ಲಿ ಈ ಸಿದ್ದರಾಮೇಶ್ವರ ಗುಡಿಯಲ್ಲಿ ಕೆಲವು ಲಿಂಗಗಳಿಗೆ ಸ್ಥಾಪನೆ ಮಾಡಿರುವಂಥ ನಾವು ಲಿಂಗ ದರ್ಶನ ಪಡೆದುಕೊಳ್ಳುತ್ತಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಈ ಲಿಂಗಗಳು ಇಲ್ಲಿ ದರ್ಶನ ಪಡೆಯೋದು ತುಂಬ ಭಾಗ್ಯ. ನೀವು ಕೂಡ ಬನ್ನಿ, ನೀವು ಕೂಡ ದರ್ಶನಕ್ಕೆ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಆ ಒಂದು ಮನಃಶಾಂತಿನೇ ಬೇರೆ ಇದೆ. ಇಲ್ಲಿ ನೀವು ಆಶೀರ್ವಾದ ಪಡೆದ ತಕ್ಷಣ ನಿಮಗೆ ಆ ಒಂದು ಸಮಾಧಾನ, ಆ ನಿಮ್ಮ ಒಂದು ಭಕ್ತಿ ಸೃಷ್ಟಿಯಾಗುತ್ತದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಆವರಣ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂದು. ಯಾಕಂದರೆ ಪರಿಸರ ನಮ್ಮಲ್ಲಿ ಸ್ವಚ್ಛ ಇದ್ದರೆ ಮನಸ್ಸು ಹಾಗೇ ಸ್ವಚ್ಛವಾಗಿರುತ್ತೆ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಡಿ, ನಿಮ್ಮ ಮನಸ್ಸು ಆಗಾಗೇ ಸ್ವಚ್ಛವಾಗಿರುತ್ತದೆ. ಹಾಗೆಯೇ ನಿಮ್ಮ ಮನಸ್ಸನ್ನು ಕೂಡ ಶಾಂತಿಯಾಗಿರುತ್ತದೆ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೆಲವು ಲಿಂಗಗಳನ್ನು ನಾನು ಆಶೀರ್ವಾದವನ್ನು ತೆಗೆದುತ್ತೇನೆ. ನನ್ನ ಜೊತೆ ಪಪ್ಪ ಕೂಡ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾವು ದೇವಾಲಯದ ಆವರಣದಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿಯ ನನಗೆ ಅಂದರೆ ತುಂಬ ಹಿಡಿಸಿದ್ದು ಏನಪ್ಪ ಅಂತಂದರೆ, ಇಷ್ಟು ಸ್ವಚ್ಛವಾದ ಆವರಣ, ಹಾಗೆ ಇಲ್ಲಿ ಗಿಡಗಳು ಹಾಗೆಯೇ ಮರಗಳು ಎಷ್ಟು ಚೆನ್ನಾಗಿ ಎಷ್ಟು ಇಟ್ಟಿದ್ದಾರೆ ಅಂತ. ಸೊ ನೀವು ಕೂಡ ಇದರಲ್ಲಿ ನಾವು ಏನು ಅರ್ಥ ಮಾಡಿಕೊಳ್ಳಬೇಕೆಂದರೆ, ನೀವು ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಅಲ್ಲಿಯ ಒಂದು ಪಾಟ್ನಲ್ಲಿ ನೀವು ಗಿಡಗಳನ್ನು ಹಚ್ಚಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ದೇವಾಲಯದ ಆವರಣದಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಕಾಣೋದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಯೋಗ ಸಮಾಧಿ, ಹಾಗೆ ಇದಕ್ಕೆ ಯೋಗಿನಾಥ ಕಟ್ಟೆ ಕೂಡ ಎಂದು ಕರೆಯಲಾಗುತ್ತದೆ. ಈಗ ನೀವು ನೋಡ್ತಾ ಇರ್ಬೋದು ಈ ಅದ್ಭುತವಾದ ದೃಶ್ಯ. ಆಹಾ, ಏನು ಇಂಥ ಪವಾಡ ಇಲ್ಲಿ. ಆ ಒಂದು ಕ್ಷಣ, ಈ ದೃಶ್ಯ ನೋಡಿದರೆ ಮನಸ್ಸು ನೆಮ್ಮದಿಯಾಗಿ ಅನಿಸುತ್ತದೆ. ಏನು ನಿಮ್ಮ ನೆಗೆಟಿವಿಟಿ ಎನರ್ಜಿಯನ್ನು ಎಲ್ಲ ಹೋಗಿಸುತ್ತದೆ, ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಬರುತ್ತದೆ. ಸತ್ಯವಾಗಲೂ ಇಲ್ಲಿ ಬಂದು ನೀವು ದರ್ಶನ ಪಡೆಯಿರಿ ಅಂತ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಆವರಣದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಈ ಒಂದು ದೇವಸ್ಥಾನ. ಹಾಗೆಯೇ ಇಲ್ಲಿಯ ಎನರ್ಜಿಯನ್ನು ನೀವು
ಪಡ್ಕೊಳ್ಳಲೇಬೇಕು. ಆ ಒಂದು ತುಂಬ ಅಂದರೆ ತುಂಬ ಅದ್ಭುತವಾದ ಇದೆ, ತುಂಬ ಅಂದರೆ ತುಂಬ ಪವಾಡ ಇದೆ ಈ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ. ನೀವು ಸೊಲ್ಲಾಪುರಕ್ಕೆ ಬಂದರೆ ಖಂಡಿತವಾಗಿ ಇಲ್ಲಿ ವಿಸಿಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ನೀವು ಈ ದೇವಸ್ಥಾನ, ಆಹಾ ಎಂಥ ಅದ್ಭುತವಾದ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ತಂದೆ ಕೂಡ ಇಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಾಗೆಯೇ ನಮ್ಮ ಪಪ್ಪ ಶ್ರಾವಣ ಮಾಸದಲ್ಲಿ ಅಂದರೆ ಶ್ರಾವಣದಲ್ಲಿ 1 ತಿಂಗಳು ಇಲ್ಲಿ ಸಹಾಯಕ್ಕೆ ಹೋಗುತ್ತಾರೆ. ಅಂದರೆ ಇಲ್ಲಿ ಏನು ಅಪ್ಪ ಅಂತಂದರೆ ಶ್ರಾವಣ ಮಾಸದಲ್ಲಿ ಹೂವಿನಿಂದ ಸುಶೋಭಿತವಾಗಿ ಅಲಂಕರಿಸುತ್ತಾರೆ. ನೋಡುವಂಥ ಆ ದೃಶ್ಯ ಏನು ಕೇಳ್ತೀರಿ ನೀವು. ಅಲ್ಲಿ ಓಮು ತೆಗೆಯೋದು ಅಥವಾ ಸ್ವಸ್ತಿಕ್ ತೆಗೆಯೋದು ಈ ಥರದ್ದು ಪಪ್ಪ ಅಲ್ಲಿ ಸೇವೆ ಮಾಡುತ್ತಾರೆ. ಹಾಗಾಗಿ ಅಂದರೆ ಎಲ್ಲ ಕಡೆ ಪಪ್ಪರಿಗೆ ಎಲ್ಲರೂ ಗುರುತಿಸುತ್ತಾರೆ. ಈಗ ಅನ್ನಛತ್ರಂ, ಇಲ್ಲಿ ಪ್ರತಿನಿತ್ಯ ಕೂಡ ದಾಸೋಹ ನಡೆಯುತ್ತದೆ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಅಂದರೆ ಅನ್ನಛತ್ರಂ ಎಂದು ಹೆಸರಿಡಲಾಗಿದೆ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೆ ಆ ಒಂದು ದಾಸೋಹವನ್ನು ಸೇವೆಯನ್ನು ನೀಡಲಾಗುತ್ತದೆ. ಈಗ ಇಲ್ಲಿ ಪಂಢರಪುರದ ವಿಠ್ಠಲನ ದರ್ಶನ ಕೂಡ ಮುಗಿಸಿ ನಾವು ಮುಂದಕ್ಕೆ ಬರುತ್ತಿದ್ದೇವೆ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಎಷ್ಟು ಲಿಂಗಗಳಿವೆ ಅಂತ. ಭಕ್ತಿನ ಬೇಡುವೆ ನೀಡೆ ಮಗೆ ಶಕ್ತಿ, ನೀಡೆ ಮಗೆ ನೀ ಬೇಗ, ಗುರುವೇ ಬ್ರಹ್ಮ ಗುರುವೇ ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ. ಈಗ ನೀವು ನೋಡ್ತಾ ಇರೋದು, ಈಗ ನಾವು ದರ್ಶನವನ್ನು ಪಡೆದು ಹೊರಗೆ ಬರ್ತಾ ಇದ್ವಿ. ಈಗ ಈ ದೇವರದ ಕಳಶ ಇದು. ಸೊ ಪಪ್ಪ ಯಾವಾಗೂ ಹೇಳ್ತಾರೆ, ಯಾವುದು ನಾವು ದೇವಸ್ಥಾನಕ್ಕೆ ಹೋದರೆ ಕಳಶವನ್ನು ನೋಡಿ ಒಂದು ಕಾಲಲ್ಲಿ ನಿಂತು ನಮಸ್ಕರಿಸಬೇಕು ಅಂತ. ಯಾಕೆ ಅಂತ ನಂಗೆ ಗೊತ್ತಿಲ್ಲ, ಹಾಗೆ ನೀವು ಕೂಡ ಮಾಡಿ. ಯಾಕೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಎಲ್ಲನವನ್ನು ನಾವು ತೋರಿಸ್ತಾ ಇದ್ದೀವಿ, ನೀವು ದರ್ಶನವನ್ನು ಪಡೆದುಕೊಳ್ಳಿ. ಹಾಗೆ ಇಲ್ಲಿಯ ಒಂದು ಎಲ್ಲ ನೋಡಿ, ಇಲ್ಲಿ ಅಂದರೆ ನೀರಿನಲ್ಲಿ ಬೇರೆ ಬೇರೆ ಕಲರ್ಸ್ಗಳಂತಹ ಅಲ್ಲಿ ಕಾರಂಜಿಗಳನ್ನು ಹಾಕಿದ್ದಾರೆ. ನೋಡಿ ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ, ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನನಗೆ ಅನ್ನಿಸ್ತಾ ಇತ್ತು ಇಲ್ಲೇ ನಿಂತು ಹಾಗೆ ನೋಡಬೇಕು ಅಂತ, ಬಿಕಾಸ್ ಅಷ್ಟು ಸುಂದರಮಯವಾಗಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಲೈಟಿಂಗ್ಸ್ ಅದು ಎಲ್ಲ ಅಂದರೆ ಸುಶೋಭಿತವಾಗಿ ಎಷ್ಟು ಹಚ್ಚಿದ್ದಾರೆ ಅಂತ. ಇಲ್ಲಿ ಒಂದು ನೋಡೋದಕ್ಕೆ ಒಂದು ಚಂದ ಅಂತ ನಾನು ಹೇಳ್ತೀನಿ. ನೋಡಿ ಎಲ್ಲ ಬಣ್ಣಗಳ ಆ ಒಂದು ತುಂಬ ಅಂದರೆ ನನಗೆ ಶಬ್ದನೇ ಸಾಲ್ತಾ ಇಲ್ಲ ಈ ಒಂದು ದೃಶ್ಯಕ್ಕೆ ವರ್ಣನೆ ಮಾಡೋದಕ್ಕೆ. ಇಲ್ಲಿನೂ ಎಕ್ಸಿಟ್ ಇದೆ, ಹೊರಗಡೆ ಬರೋದಕ್ಕೆ ಇಲ್ಲಿ ಒಂದು ದಾರಿ ಕೂಡ ಇದೆ. ಹಾಗೆ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಎಷ್ಟು ಜನಗಳಿದ್ದಾರೆ ಅಂತ. ಅಷ್ಟು ಜನಗಳು ಅಂದರೆ ಭಕ್ತಾದಿಗಳು ದರ್ಶನ ಪಡೆಯೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇದು ಇವತ್ತು ಒಂದಿನದಲ್ಲ, ಇದು ಪ್ರತಿಯೊಂದು ವರ್ಷದಲ್ಲಿ ಅಷ್ಟು ದಿನಗಳು ಕೂಡ ಇಲ್ಲಿ ಇಷ್ಟು ಭಕ್ತಾದಿಗಳು ಬರುತ್ತಾರೆ. ಇದಕ್ಕಿಂತ ಅಪಾರವಾಗಿ ಅಂದರೆ ಬಕ್ಕಳು ಜನ ಆಗಿ ಬರ್ತಾರೆ, ಬಹಳ ಜನ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಇದೆ ಅಂತ ದೇವಸ್ಥಾನ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ದೃಶ್ಯನ ನೀವು ಎಲ್ಲರೂ ನೋಡ್ತಾ ಇದ್ದೀರಾ. ಹಾಗೆ ನಾನು ಇಲ್ಲಿ ಫೋಟೋಗಳನ್ನು ತಗೊಳ್ಳೋ ಅಂತ ಇಲ್ಲಿ ನಾನು ನಿಂತಿದ್ದೆ. ಸೊ ಹಾಗೆ ಪಪ್ಪಗೆ ಕೂಡ ನಾನು ವಿಡಿಯೋ ಮಾಡಂತ ಹೇಳಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರಮಯವಾದ ದೃಶ್ಯ ಇದೆ ಅಂತ. ಹಾಗೆ ಇಲ್ಲಿ ನಾನು ಪಪ್ಪಗೆ ಕೂಡ ನೀವು ನಿಮ್ಮದನ್ನು ಫೋಟೋ ತೆಗಿತೇನೆ ವಿಡಿಯೋ ಕೂಡ ಅಂತ ನಾನು ಹೇಳಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಅಲ್ವಾ ನೋಡೋದಕ್ಕೆ. ನೋಡಿ ಎಲ್ಲರೂ, ಈಗ ನಾವು ದರ್ಶನವನ್ನು ಎಲ್ಲ ಮುಗಿಸಿ ನಾವು ಮತ್ತೆ ಹೊರಡ್ತಾ ಇದ್ದೀವಿ.
ಸೊ ಇವತ್ತು ಸ್ಪೆಷಲ್ ಡೇ ಇರುವ ಕಾರಣ ನನಗೆ ಸರ್ಪ್ರೈಸನ್ನು ಕೊಡ್ತಿದ್ದಾರೆ ಪಪ್ಪ. ಎಲ್ಲಿ ಹೋಗ್ತಾ ಇದ್ವಿ ಗೊತ್ತಿಲ್ಲ, ಏನು ಮಾಡ್ತಾ ಇದ್ವಿ ಅದನ್ನೂ ಗೊತ್ತಿಲ್ಲ. ಸೊ ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ನೋಡಿ ಏನಾಗ್ತಾ ಇದೆ, ಏನು ಸರ್ಪ್ರೈಸ್ ಅಂತ ನೋಡುವ. ನೋಡಿ ಪಪ್ಪ ಸ್ವೀಟನ್ನು ತಗೋತಾ ಇದ್ದಾರೆ. ನನಗೆ ಅಂದರೆ ರಬಡಿ ಅಂದರೆ ತುಂಬ ಇಷ್ಟ, ಹೀಗೆ ರಸ್ಮಲಾಯಿ ಅಂತ. ಸೊ ಪಪ್ಪ ಇನ್ನೊಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ನಾವು ಆರ್ಡರ್ ಕೊಟ್ಟು ಮನೆಗೆ ಹೋಗಿ ಊಟ ಮಾಡ್ತೀವಿ, ಎಲ್ಲ ಪಾರ್ಸಲನ್ನು ತೊಗೊಂಡು. ಬಿಕಾಸ್ ಎಲ್ಲರೂ ಒಟ್ಟಿಗೆ ಉಣೋದೇ ಅದೊಂದು ಸಂತೋಷ ಬೇರೆಯೇ ಇರುತ್ತೆ. ಸೊ ಈಗ ನಾವು ಪೋಹೆ ತಿನ್ನೋದಕ್ಕೆ ಬಂದಿದ್ವಿ. ಬಿಕಾಸ್ ಪಪ್ಪ ಹೇಳಿದರು ಇಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂಥ ಪೋಹೆ ಸಿಗುತ್ತೆ ಅಂತ. ಸೊ ಹಾಗೆ ನಮಗೆ ಸ್ವಲ್ಪ ಹಸಿವಾಗಿತ್ತು, ಅದಕ್ಕಾಗಿ ನಾವು ಇಲ್ಲಿ ತಿನ್ನೋದಕ್ಕೆ ಬಂದ್ವಿ. ಅದ್ರ ಪೋಹೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಮನೆಯಲ್ಲಿ ಎಲ್ಲ ಧಪಾಟೆ, ಮಸಾಲ ಭಾತ್ ಅಂದರೆ ಪುಲಾವ್, ಹಾಗೆ ವೆಜ್ ಮರಾಠ ಅಂತ ಇದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಪ್ಲೇಟ್. ಮೊಬೈಲ್ನ ಕೊಡಿಸಿದ್ದಾರೆ. ಬಿಕಾಸ್ ಈಗ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ ಅಲ್ವಾ, ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೆ. ಹಾಗೆ ನನ್ನ ಓಲ್ಡ್ ಫೋನ್ ಆಗಿತ್ತು. ಸೊ ಈಗ ನ್ಯೂ ಫೋನಲ್ಲಿ ನಿಮಗೆ ಥರದ ಕಂಟೆಂಟ್ಗಳನ್ನು ಹಾಕ್ತೀನಿ ನಾನು. ಸೊ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಈ ಮೊಬೈಲ್ನಿಂದ ನಿಮಗೆ ಪೂರ್ಣ ಕ್ಲಾರಿಟಿಯನ್ನು, ಕ್ಯಾಮೆರಾನು ನಾನು ತೋರಿಸ್ತೀನಿ. ಸೊ ನೋಡಿ, ಓಪನ್ ಮಾಡೋಣ. ಓಪನ್ ಮಾಡ್ತೀನಿ. ಎಸ್. ಸೊ ಇದಿದೆ ಓಪೋ F33 5Gದು. ಸೊ ಮನೇಲಿ ಇದು ಲಾಂಚ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಶೈನಿ ಆಗಿದೆ ಅಂತ. ಸೊ ಓಪೋ F33. ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಪಾಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಿಮ್ಮ ಮುಂದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲಾಪ್ ಮಾಡಿ. ಓಪೋ F33. ಥ್ಯಾಂಕ್ ಯು. ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಬರ್ಡೇ ಸೆಲೆಬ್ರೇಷನ್ ನೋಡಿ ಹೇಗೆ ಆಗಿದೆ ಅಂತ. ಸೊ ಇಲ್ಲಿ ಎಲ್ಲರೂ ಅದರ ಫ್ಯಾಮಿಲಿ ಇದೆ, ಬಟ್ ನನಗೆ ಇಬ್ಬರು ಅಣ್ಣಂದಿರ ಇದ್ದಾರೆ. ಸೊ ಅವರು ಇಂಜಿನಿಯರಿಂಗನ್ನು ಕಲಿತಾ ಇದ್ದಾರೆ. ಸೊ ಅವರು ಬೇರೆ ಊರಿನಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಅಷ್ಟೇ ಇದ್ದೀವಿ, 4 ಜನ. ಸೊ ಹಾಗಾದರೆ ನಮ್ಮದು 6 ಜನದ ಕುಟುಂಬ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋನಲ್ಲಿ ಏನು ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವ್ಲಾಗ್ನಲ್ಲಿ ಸಿಗುತ್ತೇನೆ. ಬಾಯ್.